ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನಾವು ಕಂಪ್ಯೂಟರ್ ಅವೇರ್ನೆಸ್ ನ ಕಾನ್ಸೆಪ್ಟ್ಸ್ ಅನ್ನ ಕಲಿತಾ ಹೋಗ್ತಾ ಇದ್ವಿ. ಸೊ ಕಳೆದ 2 ಸರಣಿ ವಿಡಿಯೋಗಳಲ್ಲಿ ನಾವು ಡೆಸಿಮಲ್ ಇಂದ ಬೈನರಿಗೆ, ಬೈನರಿಯಿಂದ ಡೆಸಿಮಲ್ಗೆ, ಡೆಸಿಮಲ್ ನಿಂದ ಹೆಕ್ಸಾಡೆಸಿಮಲ್ಗೆ, ಹೆಕ್ಸಾಡೆಸಿಮಲ್ ನಿಂದ ಡೆಸಿಮಲ್ಗೆ ಕನ್ವರ್ಜನ್ಸ್ ಅನ್ನ ಕಲ್ತಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಡೆಸಿಮಲ್ ನಿಂದ ಆಕ್ಟಲ್ಗೆ, ಆಕ್ಟಲ್ ಸಿಸ್ಟಮ್ ನಿಂದ ಡೆಸಿಮಲ್ ಸಿಸ್ಟಮ್ಗೆ ಕನ್ವರ್ಜನ್ಸ್ ಅನ್ನ ಕಲಿಯೋಣ. ಸ್ನೇಹಿತರೆ, ಆಕ್ಟಲ್ ಸ್ವಲ್ಪ ಡಿಫ್ರೆಂಟ್ ಇದೆ, ಆಕ್ಟಲ್ ಸ್ವಲ್ಪ ಡಿಫಿಕಲ್ಟ್ ಇದೆ. ಸೊ ಹಾಗಾಗಿ ಇದನ್ನ ಗಮನವಿಟ್ಟು ಕೇಳಿಸ್ಕೋಬೇಕು. ಯಾಕಂತಂದ್ರೆ ಆ 4 ಕನ್ವರ್ಷನ್ಸ್ ಜೊತೆಗೆ ಇವೆರಡು ಕಲ್ತ್ರೆ ನೀವು ಡೆಸಿಮಲ್ ನಿಂದ ಯಾವುದೇ ಸಿಸ್ಟಮ್ಗೂ ಕೂಡ ಕನ್ವರ್ಟ್ ಮಾಡೋದನ್ನ ಕಲ್ತಂಗ ಆಗತ್ತೆ. ಸೊ ಈಗ ಒಂದು ಉದಾಹರಣೆ ತಗೊಳ್ಳೋಣ. 62 ಅಂತ ಹೇಳ್ಬಿಟ್ಟು ತುಂಬಾ ಕಡಿಮೆ ನಂಬರ್ನ ತಗೊಂಡಿದ್ದೀನಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ. ಇದು 10 ಅಂತ ಬರ್ದಿರೋದ್ರಿಂದ ನಿಮಗೆ ಅರ್ಥ ಆಗುತ್ತೆ. ಇದು ಡೆಸಿಮಲ್ ಸಿಸ್ಟಮ್ ನಲ್ಲಿ ಇದೆ. ಈಗ ಇದನ್ನ 8 ಬೇಸ್ನಲ್ಲಿರುವಂತಹ ಆಕ್ಟಲ್ ಸಿಸ್ಟಮ್ಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂದ್ರೆ ಈ ಮೆಥಡ್ ಅನ್ನ ಹೇಳ್ಕೊಡ್ತೀನಿ. ಹಲವಾರು ಮೆಥಡ್ಗಳಿದಾವೆ, ನಿಮಗೆ ಅತ್ಯಂತ ಸುಲಭ ಮೆಥಡ್ ಅನ್ನ ಹೇಳ್ಕೊಡ್ತೀನಿ. ಸೊ ನೋಡಿ, 62 ಅನ್ನ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಫಸ್ಟ್ ಆಕ್ಟಲ್ ಸಿಸ್ಟಮ್ ಅಲ್ಲಿ ನೀವು ಬರಿಬೇಕಂದ ತಕ್ಷಣ ನೀವು ಅದನ್ನ 8 ಇಂದ ಡಿವೈಡ್ ಮಾಡಬೇಕು. ಯಾಕೆ ಸರ್ 8 ಯಾಕೆ ಸರ್ 8 ಯಾಕೆ ಅಂದ್ರೆ ಇದು ಆಕ್ಟಲ್ ಸಿಸ್ಟಮ್ನಲ್ಲಿದೆ, ಹಾಗಾಗಿ 8 ಇಂದ ಡಿವೈಡ್ ಮಾಡ್ತಾ ಹೋಗಬೇಕು. ಸೊ 8 ಇಂದ ಸಂಪೂರ್ಣವಾಗಿ ಹೊಡೆಯೋದಲ್ಲ, ಪಾಯಿಂಟ್ ಗಿಂಟ್ ಎಲ್ಲ ಬೇಡ ನಮಗೆ. ಸೊ ನಾವು ರಿಮೈಂಡರ್ ಬರೋ ಥರ ಹೊಡೆಯೋಣ. ಸೊ ನೋಡಿ ಸ್ನೇಹಿತರೆ, 8 7s 56 ಬರುತ್ತೆ ಸ್ನೇಹಿತರೆ. ಸೊ 6 ಉಳ್ಕೊಳ್ಳುತ್ತೆ. ಸೊ ನಿಮಗೆ ಇಲ್ಲಿ ನೋಡ್ತಿರ್ಬೋದು, ನಾನು ಟೇಬಲ್ಸ್ನ ಬಳಸಿದ್ದೀನಿ. 8 ಟೇಬಲ್ಸ್ ಒಂದು ಗೊತ್ತಿರ್ಬೇಕು ನಿಮಗೆ. 8 7 56 ಬರೆದಿದ್ದೀನಿ. ಉಳಿದಿರುವಂತಹ ರಿಮೈಂಡರ್, ಶೇಷ ಅಂತ ಏನು ಕರಿತೀವಿ ಕನ್ನಡದಲ್ಲಿ, 6 ಉಳ್ಕೊಂಡಿದೆ. ಸೊ ಈಗ ಇದನ್ನ ಯಾವ ಥರ ಬರ್ಕೊಳ್ಬೇಕಂದ್ರೆ ನೋಡಿ, ಇದನ್ನ ರಿಮೈಂಡರ್ ಅಂತ ಕರಿತೀವಿ, ಇದನ್ನ ಕೋಶಂಟ್ ಅಂತ ಕರಿತೀವಿ, ಇದನ್ನ ಡಿವೈಸರ್ ಡಿವಿಡೆಂಡ್ ಅಂತ ಕರಿತೀವಿ. ಸೊ ನೀವು ಹೇಗೆ ಬರ್ಕೋಬೇಕಂತಂದ್ರೆ 7R6 ಅಂತ ಬರ್ಕೋಬೇಕು. ಅಂದ್ರೆ 7 ಅನ್ನೋದು ಕೋಶಂಟು, ರಿಮೈಂಡರ್ 6 ಅಂತ ಹೇಳ್ಬಿಟ್ಟು ಇದನ್ನೊಂದು ಕಡೆ ಬರ್ಕೊಳ್ಳಿ. ನೆಕ್ಸ್ಟ್ ಸ್ನೇಹಿತರೆ, ಈ ನಂಬರ್ ಇದಾವೆ ಗೊತ್ತಾ, ಈ ಕೋಶಂಟ್ ನಂಬರ್ ಬಂದಿತ್ತಲ್ವಾ, ಆ ಕೋಶಂಟ್ ನಂಬರ್ 0 ಆಗೋ ತನಕ ನೀವು ಡಿವೈಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಉದಾಹರಣೆಗೆ ನಾನು ನಿಮಗೆ ಇನ್ನೊಂದು 7ನ ಮತ್ತೆ 8 ರಿಂದ ಡಿವೈಡ್ ಮಾಡ್ತಾ ಹೋಗ್ತೀನಿ ನೋಡಿ. 8 ಇಂದ 7 ಹೊಡೆಯೋಕ್ಕಾಗತ್ತಾ? ಹೊಡೆಯೋಕ್ಕಾಗಲ್ಲ. ಸೊ ಹೊಡೆಯೋಕ್ಕಾಗದಿಲ್ದಾಗ ನಾವು ಕೋಶಂಟನ್ನು 0 ಪಡ್ಕೊಂಡು 8 0s 0, ರಿಮೈಂಡರ್ 7 ಉಳಿಯುತ್ತೆ. ಸೊ ಇದನ್ನ ಯಾವ ಥರ ಬರ್ಕೊಬೋದು, ಆ ಮೆಥಡಲ್ಲಿ 0 ರಿಮೈಂಡರ್ 7 ಅಂತ ಬರ್ಕೊಳ್ತೀನಿ. ಸೊ ಈಗ ನೋಡಿ, ಕೋಶಂಟ್ 0 ಆಯ್ತಾ. ಸೊ ಯಾವಾಗ ಕೋಶಂಟ್ 0 ಆಗುತ್ತೆ ಅಲ್ಲಿಗೆ ನಾವು ನಿಲ್ಲಿಸ್ಬೇಕು. ಜೊತೆಗೆ ರಿಮೈಂಡರ್ಗಳು ಬಂದಿರ್ತಾವಲ್ಲ, ಶೇಷಗಳು ಬಂದಿರ್ತಾವಲ್ವಾ, ಆ ಶೇಷವನ್ನ ಉಲ್ಟಾ ಬರೀಬೇಕು. ಉದಾಹರಣೆಗೆ ಕೊನೆ ಬಂದಂತಹ ಶೇಷ ಯಾವುದು 7, ಲಾಸ್ಟಿಗೆ ಬಂದಂತಹ ಶೇಷ ಯಾವುದು 6. ಸೊ 76 ನಮಗೆ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಸೊ 62 ಅನ್ನೋ ಒಂದು ಡೆಸಿಮಲ್ ನಂಬರ್ನ ಆಕ್ಟಲ್ ಈಕ್ವಲೆಂಟ್ 76 ಆಗಿರುತ್ತೆ. ಸೊ ಇದು ಸುಮಾರು ಜನಕ್ಕೆ ಗೊತ್ತಾಗ್ಲಿಲ್ಲ ಅನ್ಕೊಂತೀನಿ. ಸೊ ನಿಮಗೆ ಇನ್ನೊಂದು ಉದಾಹರಣೆ ತಗೊಂಡು ಹೇಳ್ಕೊಡ್ತೀನಿ. ಸೊ ಅದಾದ್ಮೇಲೆ ನಿಮಗೆ ಒಂದಿಷ್ಟು ಪ್ರಾಕ್ಟೀಸ್ ಲೆಕ್ಕ ಕೊಡ್ತೀನಿ, ಅದನ್ನ ನೀವು ಸಾಲ್ವ್ ಮಾಡಿ. ಸೊ ಸ್ನೇಹಿತರೆ, ಈಗ ಸ್ವಲ್ಪ ದೊಡ್ಡ ನಂಬರ್ ತಗೊಳ್ಳೋಣ, ನಿಮಗೆ ಪಕ್ಕ ಗೊತ್ತಾಗಲಿ ಅಂತ. 468 ಡೆಸಿಮಲ್ ನಂಬರ್ ತಗೊಂಡಿದ್ದೀನಿ. ಇದನ್ನ ಆಕ್ಟಲ್ಲಿಗೆ ಈಗ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಸೊ ನಾನು ನಿಮಗೆ ಹೇಳಿದೆ, ಆಕ್ಟಲ್ಲಿಗೆ ಮಾಡ್ಬೇಕಂದ್ರೆ ನೀವೇನು ಮಾಡಬೇಕು, ಅದನ್ನ 8 ಇಂದ ಡಿವೈಡ್ ಮಾಡ್ತಾ ಹೋಗಬೇಕು. ಸೊ 468ನ 8 ಇಂದ ಡಿವೈಡ್ ಮಾಡ್ತೀನಿ. ಸೊ 8 5s 40 ಬರುತ್ತೆ. ಸೊ 8 5 40 ಅಂತ ಬರ್ಕೊಂಡೆ, 6 ಇಲ್ಲಿ ಉಳಿತು, 8ಅನ್ನ ಕೆಳಗೆ ತಗೊಂಡೆ. ಇದು ನಾರ್ಮಲ್ ಡಿವಿಷನ್. ಸೊ ಇದೇ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬೇಡಿ, ಇದು 6ನೇ ಕ್ಲಾಸ್ ಮ್ಯಾಥ್ಸ್ ಡಿವಿಷನ್ ಹೇಳ್ಕೊಡ್ತಾ ಇದ್ದೀನಿ. ಸೊ 68 ಬಂತು. ಸೊ 8 8s 64 ಬರುತ್ತೆ. ಸೊ 8s 64, 4 ರಿಮೈಂಡರ್ ಉಳಿತು. ಸೊ ರಿಮೈಂಡರ್ ಉಳಿದ ತಕ್ಷಣ ನಾವೇನ್ ಮಾಡಬೇಕು, ಇದನ್ನ ಹೆಂಗ್ ಬರ್ಕೊಳ್ಬೇಕು, ಫಸ್ಟ್ ಕೋಶಂಟ್ ಬರ್ಕೊಳ್ಬೇಕು. ಕೋಶಂಟ್ 58 ಇದೆ, ರಿಮೈಂಡರ್ 4 ಇದೆ. ಸೊ 58R4 ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ ಸ್ಟೆಪ್ ಏನು, ಬಂದಿರೋ ಕೋಶಂಟ್ 0 ಆಗೋ ತನಕ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಸೊ 58 ಮತ್ತೆ ತಗೊಳ್ತೀನಿ, ಇದನ್ನ ಮತ್ತೆ 8 ರಿಂದ ಭಾಗ ಮಾಡ್ತೀನಿ. ಸೊ 8 8s 64 ಬಂದ್ಬಿಡುತ್ತೆ. ಸೊ 8 7s 56 ಬರುತ್ತೆ. ಸೊ 2 ರಿಮೈಂಡರ್ ಉಳಿತು, ಇದನ್ನ 7R2 ಅಂತ ಬರ್ಕೊಳ್ತೀನಿ. ಮತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ 7 ಬಂದಿದೆ, ನಮಗೆ ಕೋಶಂಟ್ 0 ಬರಬೇಕು. ಸೊ 7ಅನ್ನ ಮತ್ತೆ ನಾನು ಡಿವೈಡ್ ಮಾಡ್ತೀನಿ, 8 ಇಂದ ಮಾಡಕ್ ಬರಲ್ಲ. ಸೊ 8 0s 0, ರಿಮೈಂಡರ್ 7 ಉಳಿತು. ಸೊ ಕೋಶಂಟ್ 0R7 ಬಂತು. ಈಗ ಹೇಳಿ, ಆಕ್ಟಲ್ನಲ್ಲಿ 468ನ ಡೆಸಿಮಲ್ ನಂಬರ್ನ ಆಕ್ಟಲ್ನಲ್ಲಿ ಹೆಂಗ್ ಬರಿತೀವಿ, ಉಲ್ಟಾ ಬರಿಬೇಕು. ರಿಮೈಂಡರ್ಗಳನ್ನ ಉಲ್ಟಾ ಬರಿಬೇಕು. ಲಾಸ್ಟ್ ಬಂದಿದ್ದ ರಿಮೈಂಡರ್ ಯಾವುದು 7, ಅದಾದ್ಮೇಲೆ 2, ಅದಾದ್ಮೇಲೆ 4, 724. ಸೊ ಸ್ನೇಹಿತರೆ, ಇದು ಡೆಸಿಮಲ್ ನಿಂದ ಆಕ್ಟಲ್ ಕನ್ವರ್ಜನ್ ಆಗಿತ್ತು. 468 ಅನ್ನೋ ನಂಬರ್ ಅನ್ನ
ಡೆಸಿಮಲ್ ನಂಬರನ್ನು ಆಕ್ಟಲ್ ಈಕ್ವಲೆಂಟ್ 724 ಆಗಿರುತ್ತೆ. ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಕಾಣ್ತಿರೋಂತಹ ಎಲ್ಲ ಡೆಸಿಮಲ್ ನಂಬರನ್ನು ನೀವು ಆಕ್ಟಲಿಗೆ ಇದೇ ಮೆಥಡ್ನಲ್ಲಿ ಮಾಡಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಗೆ ಇನ್ನೊಮ್ಮೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋನ ಮತ್ತಿನ್ನೊಮ್ಮೆ ನೋಡಿ ಅಂತ ಹೇಳ್ತಾ, ಈಗ ಡೆಸಿಮಲ್ನಿಂದ ಆಕ್ಟಲ್ ಕಲ್ತಿದ್ದೀರಾ, ಈಗ ಆಕ್ಟಲ್ನಿಂದ ಡೆಸಿಮಲ್ ಮಾಡೋದನ್ನ ಕಲ್ತ್ರೆ ಈ ವಿಡಿಯೋನ ಮುಗಿಸೋಣ. ಸೊ ಸ್ನೇಹಿತರೆ, ಆಕ್ಟಲ್ನಿಂದ ಡೆಸಿಮಲ್ ಸಿಸ್ಟಮ್ಗೆ ಬರೀಬೇಕಂತಂದರೆ ನೀವೇನು ಮಾಡಬೇಕು, ತುಂಬ ಸುಲಭ ಸ್ನೇಹಿತರೆ. 370 ಅನ್ನೋ ಒಂದು ಆಕ್ಟಲ್ ನಂಬರ್ ಇದೆ ಅಂತ ಅನ್ಕೊಳ್ಳಿ. ಇದನ್ನ ಡೆಸಿಮಲಿಗೆ ಮಾಡಪ್ಪ ಅಂತ ಪರೀಕ್ಷೆಯಲ್ಲಿ ಕೇಳಿದಾಗ ನೀವೇನು ಮಾಡಬೇಕಂದ್ರೆ, ಆಕ್ಟಲ್ನ ಒಂದು ಬೇಸ್ ಎಷ್ಟು, 8. ಸೊ ಇದ್ರ ಮೇಲ್ಗಡೆ 8 ಪವರ್ 0, 8 ಪವರ್ 1, 8 ಪವರ್ 2 ಅಂದರೆ 8 ಪವರ್ 0 1, 8 ಪವರ್ 1 8, 8 ಸ್ಕ್ವೇರ್ 64 ಈ ರೀತಿ ಬರ್ಕೊಳ್ಬೇಕಾಗತ್ತೆ. ಹಾಗೆ ನಮ್ಮ ನಾರ್ಮಲ್ ಮೆಥಡ್ ಇದೆ ಅಲ್ವಾ, 64 × 3 ಪ್ಲಸ್ 8 × 7 ಪ್ಲಸ್ 1 × 0 ಈ ಥರ ಬರ್ಕೊಳ್ಬೇಕಾಗತ್ತೆ. ಸೊ ಇದನ್ನು ನೀವು ಗುಣಿಸಿ ಕೂಡಿಸಿ ಬರೆದ್ರೆ ನಿಮಗೆ 248 ಬರುತ್ತೆ. ಸೊ ಒಂದು 370 ಅನ್ನೋ ಒಂದು ಆಕ್ಟಲ್ ನಂಬರು ಡೆಸಿಮಲ್ನಲ್ಲಿ 248 ಆಗಿರುತ್ತೆ. ಸೊ ಸ್ನೇಹಿತರೆ, ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಸೊ ನಿಮಗೆ ಇವಾಗ ಆಕ್ಟಲಿಂದ ಡೆಸಿಮಲ್, ಡೆಸಿಮಲಿಂದ ಆಕ್ಟಲ್ ಎಲ್ಲದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಪ್ರಾಕ್ಟೀಸ್ ಮಾಡಿ. ಇನ್ನೊಂದಿಷ್ಟು ಡೆಸಿಮಲ್ ನಂಬರ್ನ ನೀವೇ ಬರ್ಕೊಂಡು ಅದಕ್ಕೆ ಅದನ್ನು ಆಕ್ಟಲ್ ಆಗಿ ಮಾಡ್ಬೋದು, ಆಕ್ಟಲ್ ನಂಬರ್ಗಳನ್ನು ಬರ್ಕೊಂಡು ಡೆಸಿಮಲ್ ಆಗಿ ಮಾಡ್ಬೋದು. ಸೊ ಈ ರೀತಿ ಕನ್ವರ್ಜನ್ಸನ್ನು ಪ್ರಾಕ್ಟೀಸ್ ಮಾಡಿ. ಸೊ ಸ್ನೇಹಿತರೆ, ನಾನು ನಿಮಗೆ ಸರಣಿ ವಿಡಿಯೋಗಳಲ್ಲಿ, ಇದು 3ನೇ ವಿಡಿಯೋ, 3 ವಿಡಿಯೋಗಳಲ್ಲಿ ಹಲವಾರು ಕನ್ವರ್ಜನ್ಸನ್ನು ಹೇಳ್ಕೊಟ್ಟಿದ್ದೀನಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಕನ್ವರ್ಜನ್ಸನ್ನು ಹೇಳ್ಕೊಡ್ತೀನಿ. ಒಟ್ಟಾರೆ 12 ರೀತಿ ಇದೆ. ಸೊ ಪ್ರತಿಯೊಂದನ್ನು ಕೂಡ ಕವರ್ ಮಾಡ್ತೀನಿ. ಇದೇ ರೀತಿ ನಮ್ಮನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.